ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಾ SKS ಕನ್ನಡ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಅಡಿಕೆ ಸಸಿ ಹಚ್ತಾಯಿದ್ರು. ದೊಡ್ಡದಲ್ಲಿ ಸಣ್ಣ ಅಡಿಕೆ ಗಿಡಗಳನ್ನ ಮಧ್ಯೆ ಒಂದೊಂದು ಇಟ್ಕೊಳ್ತಾ ಹೋಗ್ತಿದ್ದಾರೆ. ಅದೇ ಹಚ್ಚಬೇಕು ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇದಾಗಲೇ ಹಿಂದಿನ ವ್ಲಾಗು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಸಸಿ ಇಟ್ಬಿಟ್ಟು ಈ ಥರ ಮಣ್ಣು ತುಂಬ್ತಾ ಇದ್ದಾರೆ. ಕೋಳಿಗಳು ಆಟಾಡ್ತಿದ್ದಾವೆ. ಇಷ್ಟು ಕೋಳಿ ಎಲ್ಲ ಒಂದು ಹುಂಜ ಬೀಳುತ್ತೆ. ನೋಡಿ ಐದು ಕುಕ್ಕಿ ಕಳಿಸೇ ಬಿಟ್ಟು ಹೋಗು, ಮರಿ ತಿಲ್ಲಕ್ ಬರ್ತೀರಾ ಅಂತ. ಚಿಕ್ಕಪ್ಪ ಆ ಕಡೆ ಹೋಗ್ತಾನೆ, ಕಳಿಸ್ಬೇಕಪ್ಪ. ಹಾಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಬ್ರೆಡ್ ಕೇಕ್ ಮಾಡಿದೆ. ಬ್ರೆಡ್ಗಳನ್ನೆಲ್ಲ ಪೀಸ್ ಮಾಡಿಬಿಟ್ಟು ಜಾರಲ್ಲಿ ಹಾಕ್ಬಿಟ್ಟು ಒಂದು ರೌಂಡ್ ಇಟ್ಕೊಂಡ್ಬಂದಿದ್ದೀನಿ. ಆ ರುಬ್ಬಿರೋದಕ್ಕೆ ಈಗ ಸಕ್ಕರೆ 3 ಮೊಟ್ಟೆನ ಒಡೆದಾಕ್ತಿದ್ದೀನಿ. ಇದು ನಮ್ಮನೆ ಕೋಳಿ ಮೊಟ್ಟೆ ಇರೋದು, ನಾಟಿ ಕೋಳಿ ಮೊಟ್ಟೆ ಹಾಕಿ ಒಂದು ರೌಂಡ್ ತಿರುಗಿಸ್ಕೊಂಬಂದು ಸ್ವಲ್ಪ ಹಾಲು ಹಾಕಿ ಇವಾಗ ಮತ್ತೆ ಒಂದು ರೌಂಡ್ ಮಿಕ್ಸಿಗೆ ತಿರುಗಿಸ್ಕೊಬೇಕು. ಅದಾದಮೇಲೆ ಒಂದು ಬಟ್ಲು ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಸವರ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಮೇಲ್ಗಡೆ ಹಂಗೆ ಹಿಟ್ಟು ಉದುರಿಸ್ಕೊಬೇಕು. ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ಒಂದೇ ಸಲಿಗೆ ಖಾಲಿ ಆಯಿತು, ಒಂದು ಟೈಮ್ಗೆ. ಇವಾಗ ಅದು ಹಿಟ್ಟೆಲ್ಲ ಹಾಕ್ಬಿಟ್ಟು ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದು ಹಿಟ್ಟೆಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು 2 ವಿಷಲ್ ಕೂಗಿಸಿದೆ. ಅವಸರಕ್ಕೆ ಬೇಗ ಸುಡ್ತಾನೆ ಕಟ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ. ಅದನ್ನು ಚೆನ್ನಾಗಿ ಬಂದು ಸ್ಮೂತಾಗೆ ತೋರ್ಸೋಕ್ಕಾಗ್ತಿಲ್ಲ, ಅಷ್ಟು ಸುಡ್ತಾ ಇತ್ತದು. ಮತ್ತು ಮಂಗಳವಾರದ ಅಡಿಕೆ ಗಿಡ ಹಚ್ಚಿದ್ದು, ಅದು ಸೋಮವಾರ ತೋರಿಸಿದ್ದು, ಹೋದ ಸೋಮವಾರದ್ದು. ಇದು ಮಂಗಳವಾರ ಹಚ್ಚಿದ್ದು ಅಡಿಕೆ ಗಿಡ ಹಚ್ಬಿಟ್ಟು ಅದೇ ಈ ಥರ ಆಗಿದ್ದು. ಆಗಲೇ ಒಂದು 4-5 ಸಾಲು ಹಚ್ಚಿದ್ವಿ. ಯಾರು ಅಪ್ಪ? ಏನಂತೆ ನೀನು ಗೊಂಬೆ ತಗೊಂಡಿಲ್ಲ? ಬ್ಯಾಗ್ ತಗೊಂಡ ನೀನು? ಬ್ಯಾಗು ದುಡ್ಡು ಇಟ್ಕೊಂತೀಯ ಬ್ಯಾಗಿಗೆ? ಇದು ಸೀಗಡಿ ಪಲ್ಯ ಮಾಡೋಕ್ಕೆ ಹೆಸ್ರು ಕಾಳು ಮೊಳಕೆ ಕಟ್ಟಿ ಇಟ್ಟಿದೆ. ಎಲ್ಲ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಈಗ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರೋದನ್ನ ಹಾಕಿದ್ದೀನಿ. ಹಾಗೆ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಟಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಹಾಗೆ ನನ್ನ ಮಗಳಿಗೆ ರಾಗಿ ಸರಿ ಮಾಡ್ಕೊಳ್ತಾ ಇದ್ದೆ ತಿನ್ಸೋಕ್ಕೆ. ಸಾನುಗೆ ಹಾಗೆ ನಿಪ್ಪಲ್ ಬಟ್ಲಲ್ಲಿ ನೀರು ಕುಡಿತಾಳೆ ಅಷ್ಟೇ, ಹಾಲೇನು ಕುಡಿಯೋಲ್ಲ. ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಸೋಪ್ ಹಚ್ಚೆಲ್ಲ ವಾಶ್ ಮಾಡಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ತೊಳೆದು ನೀರು ತೊಗೊಂಡ್ಬಿಟ್ಟಿದ್ದೀನಿ. ಇವಾಗ ಅದು ಬೇಯಕ್ಕೆ ಇಟ್ಕೊಂಡಿದ್ಮೇಲೆ ಹೆಸರುಕಾಳು ಮೊಳಕೆ ಕಟ್ಟಿರೋದು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅದಕ್ಕೇ ಈಗ ಸೀಗಡಿ ಮೀನನ್ನ ಹುರಿದ್ಬಿಟ್ಟು ಹಂಚ ಮೇಲೆ ಹಾಕಿ ಹುರ್ಕೊಂಡಿದ್ದೀನಿ. ರೊಟ್ಟಿ ಸುಟ್ಕೊಂಡಿದ್ದೆ, ಅದೇ ಹಂಚ ಮೇಲೆ ಹಾಕಿ ಹುರ್ಕೊಂಡು ಅದನ್ನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಟು ಸಣ್ಣ ಬಾಣಲೆಗೆ ಚೆನ್ನಾಗಿ ಹುರ್ಕೊತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಬೇಯಿಸಿರೋಂಥ ಹೆಸ್ರು ಕಾಳು ಅದನ್ನೆಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಬಾಣಲೆಗೆ. ಕೆಲವರು ಒಂದು ಸೀಗಡಿ ತಿಂತಾರೆ, ಕೆಲವರು ತಿನ್ನಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ಅದನ್ನು ಸಪ್ರೇಟಾಗಿ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ಸಪ್ರೇಟಾಗಿ ಪಲ್ಯ ಮಾಡ್ತಾಯಿದ್ದೀನಿ.
ಫ್ರೈ ಮಾಡಿ ಅದನ್ನ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ನೋಡ್ಕೊಂಬಿಟ್ಟು. ಅದಾದಮೇಲೆ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಂದು ಸ್ಪೂನ್ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆಯೂ ಸೇಮ್ ಇದೇ ಥರನೇ ಖಾರದ ಪುಡಿ, ಕೊಬ್ಬರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಅಷ್ಟು ರೊಟ್ಟಿ ಸುಟ್ಟಿಟ್ಟಿದೆ. ಸೀಗಡಿ ಪಲ್ಯನೂ ರೆಡಿ ಆಗಿದೆ. ಇದು ಶನಿವಾರ ಬೆಳಗ್ಗೆ ಒಂದು ಕಡೆ ಟೀಗೆ ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೆ. ಇದು ಇಡ್ಲಿ ಹಿಟ್ಟು. ಈ ಚಳಿಗೂ ಅದಕ್ಕೂ ಅದು ಉಬ್ಬಿ ಜಾಸ್ತಿ ಆಗಿರಲಿಲ್ಲ ಹಿಟ್ಟು, ಹಾಗೆ ಮಿಕ್ಸ್ ಮಾಡ್ತಾ ಇದ್ದೆ. ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ. ಕರೆಂಟ್ ಬೇರೆ ಹೋಗಿದ್ದು ಬಂದೇ ಇರಲಿಲ್ಲ. ನಿನ್ನೆ ನೈಟ್ ಶುಕ್ರವಾರ ನೈಟ್ ಬಂದಿರಲಿಲ್ಲ. ಹಾಗಾಗಿ ಒಳಕಲ್ಲಲ್ಲಿ ಖಾರ ಚಟ್ನಿ ಅರಿತಾ ಇದ್ದೀನಿ. ಮಕ್ಕಳಿಗೆಲ್ಲ ರೆಡಿ ಮಾಡ್ಕೊತಾನೆ. ನನ್ನ ಮಗಳು ಆಟಾಡ್ತಾ ಇದ್ಲು. ಹಾಗೆ ಇಡ್ಲಿಗೆ ಬೇಯಕ್ಕೆ ಇಟ್ಕೊಂಡು ಚಟ್ನಿ ರುಬ್ಕೊಂಡಿದ್ದೀನಿ. ಇದು ಚಟ್ನಿ ರುಬ್ಬಕ್ಕೆ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ರುಬ್ಬಿದ್ರೆ ಕಾಯಿ ಬೇಗ ನುಣ್ಣಗಾಗುತ್ತೆ. ತಣ್ಣೀರಲ್ಲಿ ರುಬ್ತೀನಿ ಅಂದರೆ ತುಂಬ ಲೇಟಾಗುತ್ತೆ. ಹಾಗೆ ಎಲ್ಲ ತಕ್ಕೊಂಬಿಟ್ಟು ತಟ್ಟೆಗೆಲ್ಲ ತೆಗೆದಿಟ್ಕೊಂಡು ಚಟ್ನಿ ಆಫ್ ಮಾಡಿ. ಚಟ್ನಿನೂ ಆಯಿತು, ಸಾಂಬಾರು ಆಯಿತು, ಇಡ್ಲಿನೂ ರೆಡಿ ಆಯಿತು. ಎಲ್ಲ ಬಾಕ್ಸ್ಗೆ ಹಾಕಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಇದು ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ. ಹಸಿಮೆಣಸಿಕಾಯಿ, ಟೊಮೊಟೊ, ಚೆಂಡು ಹೂವು, ಕೇಸರಿ ಹಳದಿ ಚೆಂಡು ಹೂವು, ಮೆಣಸಿನಕಾಯಿ ಗಿಡ, ಇಲ್ಲಿ ಬರೀ ಕುಂಬಳಕಾಯಿ, ಚೆಂಡು $9,000 ಫೋನು. ಇದು ಸೋಮವಾರ ಬೆಳಗ್ಗೆ ಮೂಡಬಸಪ್ಪ ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನ ಪಕ್ಕ ಚಾನಲ್ ಇತ್ತು ಇದು. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ.